ನಮಸ್ಕಾರ ಗೆಳೆಯರೆ. ಕತಾರಲ್ಲಿ ಬಂದಿಯಾಗಿರುವಂತಹ ಭಾರತೀಯ 8 ಜನ ಮಾಜಿ ನೌಕಾಪಡೆ ಸೈನಿಕರು ಮರಣದಂಡನೆಯಿಂದ ಪಾರಾಗಿದ್ದಾರೆ. ಕಳೆದ ವರ್ಷ ಬಂದಿಯಾಗಿರುವಂತಹ 8 ಪೂರ್ವ ಭಾರತದ ನೇವಿ ಆಫೀಸರ್ಸ್ ಅನ್ನ ಕತಾರ್ನ ನ್ಯಾಯಾಲಯ ಮರಣದಂಡನೆಯನ್ನ ವಿಧಿಸಿತ್ತು. ನ್ಯಾಯಾಲಯದ ಈ ನಿರ್ಧಾರಕ್ಕೆ ಭಾರತ ಸರ್ಕಾರವು ಆಶ್ಚರ್ಯವನ್ನ ವ್ಯಕ್ತಪಡಿಸಿದರು. ಹಾಗೇನೆ ನಿರಂತರವಾಗಿ ಕಾನೂನು ಸಹಾಯದೊಂದಿಗೆ ಈ ಸಮಸ್ಯೆಯನ್ನ ಎತ್ತಿ ಹಿಡಿಯೋದಕ್ಕೆ ಪ್ರಯತ್ನವನ್ನ ಮಾಡ್ತಾನೆ ಇತ್ತು. ಹಾಗೆ ಇದನ್ನ ಕೇಳಿದ ನಂತರ ಈಗ ಸುದ್ದಿ ಏನು ಬಂದಿದೆ ಅಂದ್ರೆ, ಈ 8 ಮಾಜಿ ನೇವಿ ಆಫೀಸರ್ಸ್ ಅನ್ನ ಮರಣದಂಡನೆ ವಿಧಿಸಲಾಗುವುದಿಲ್ಲ, ಇವರ ಶಿಕ್ಷೆಯನ್ನ ಕಡಿಮೆ ಮಾಡಲಾಗಿದೆ. ಆದರೆ ಕತಾರ್ ಈ ಮಾಜಿ ನೌಕಾಪಡೆಯ ಸೈನಿಕರಿಗೆ ಕ್ಷಮೆ ಮಾಡದೆ ಇವರ ಜೈಲು ಶಿಕ್ಷೆ ಜಾರಿಯಲ್ಲಿರಿಸಿದ್ದಾರೆ. ಆಗ ಈ ಪರಿಸ್ಥಿತಿಯಲ್ಲಿ ಭಾರತವು ಏನು ಮಾಡಲಿದೆ? ಆಕ್ಚುಲಿ ಇವರು ತಮ್ಮ ದೇಶಕ್ಕೆ ಮರಳಿ ಬರುವುದು ಆಗಬಹುದು. ಹೌದು ಗೆಳೆಯರೆ, ನೀವು ಸರಿಯಾಗಿ ಕೇಳಿದ್ದೀರಿ, ಇವರು ತಮ್ಮ ದೇಶಕ್ಕೆ ಬರಬಹುದು. ಆಕ್ಚುಲಿ ಭಾರತ ಹಾಗೂ ಕತಾರ್ನ ಹತ್ತಿರ ಎಂಥ ಒಂದು ಟ್ರೀಟಿ ಇದೆ ಅಂದರೆ ಅದರೊಂದಿಗೆ ಇದರ ಸಂಭವನೆ ಆಗಬಹುದು. ಹಾಗೇನೆ ಈ 8 ಜನ ಮಾಜಿ ನೌಕಾಪಡೆಯ ಸೈನಿಕರಿಗೆ ಭಾರತ ತಮ್ಮ ದೇಶದಲ್ಲಿ ತೆಗೆದುಕೊಂಡು ಬರಬಹುದು. ಭಾರತ ಹಾಗೂ ಕತಾರ್ನ ಮಧ್ಯೆ ಆ ಒಂದು ಒಪ್ಪಂದದಲ್ಲಿ ಕೈದಿಗಳ ಅದಲು ಬದಲು ಆಗಬಹುದು. ಈ ಟ್ರೀಟಿಯನ್ನ ಭಾರತದ ಕ್ಯಾಬಿನೆಟ್ ಅಲ್ಲಿ 2 ಡಿಸೆಂಬರ್ 2014 ಜಾರಿಗೆ ತರಲಾಗಿತ್ತು. ಹಾಗೂ ಈ ಟ್ರೀಟಿ ಅಳವಡಿಸಿದ ನಂತರ ಆಕ್ಚುಲಿ ಲಾಭ ಏನು ಇದೆ ಅಂದ್ರೆ, ಅವನು ಯಾವ ದೇಶದ ನಾಗರಿಕ ಆಗಿರ್ತಾನೆ ಆತನಿಗೆ ತನ್ನ ದೇಶದಲ್ಲೇ ಶಿಕ್ಷೆಯನ್ನ ಪೂರ್ಣಗೊಳಿಸುವ ಸೌಲಭ್ಯವನ್ನ ನೀಡಲಾಗುವುದು. ಹೇಗೆ ಭಾರತದ ಯಾವುದೇ ಒಬ್ಬ ನಾಗರಿಕರಿಗೆ ಕತಾರಲ್ಲಿ ಶಿಕ್ಷೆ ಆದರೆ ಅದನ್ನು ಜೈಲು ಶಿಕ್ಷೆ ಆಗಿದೆ ಅಂದರೆ ಆಗ ಅವರನ್ನ ಭಾರತಕ್ಕೆ ಮರಳಿ ತೆಗೆದುಕೊಂಡು ಬರಬಹುದು ಹಾಗೂ ಅವರಿಗೆ ಭಾರತೀಯ ಜೈಲಿನಲ್ಲೇ ತನ್ನ ಶಿಕ್ಷೆಯನ್ನ ಪೂರ್ತಿ ಮಾಡುವುದಾಗಿದೆ. ಈ ರೀತಿಯಲ್ಲೇ ಕತಾರ್ನಲ್ಲಿ ಇರುವಂತಹ ಭಾರತದ ಯಾವುದೇ ನಾಗರಿಕರಿಗೆ ಶಿಕ್ಷೆ ಆದರೆ ಆಗಲೂ ಕೂಡ ಈ ನಿಯಮಗಳು ಅವರಿಗೆ ಅನ್ವಯಿಸುತ್ತವೆ. ಹಾಗೇನೆ ಈ ರೀತಿಯ ನಿಯಮಗಳ ಲಾಭವನ್ನು ತೆಗೆದುಕೊಳ್ಳುತ್ತಾ ಇವರು ತಮ್ಮ ದೇಶಕ್ಕೆ ಮರಳಿ ಬರುವುದು ಆಗಬಹುದು. ಹಾಗೇನೆ ಈ ಪೂರ್ತಿಯ ವಿಷಯದ ಬಗ್ಗೆ ಈಗ ಭಾರತದ ವಿದೇಶಾಂಗ ಸಚಿವಾಲಯದಿಂದ ಏನು ವಿವರ ಬಂದಿದೆ, ಹಾಗೆ ಏನು ಹೇಳಿದೆ ಅಂದರೆ, ದಹರಾ ಗ್ಲೋಬಲ್ ಕೇಸಲ್ಲಿ ಕೈದಿಯಾಗಿರುವಂತಹ 8 ಮಾಜಿ ಆಫೀಸರ್ಸ್ ಅನ್ನು ತೆಗೆದುಕೊಂಡು ಕೋರ್ಟ್ನ ನಿರ್ಧಾರದ ಬಗ್ಗೆ ನಾವು ಗಮನವನ್ನು ಕೊಟ್ಟಿದ್ದೇವೆ, ಅದರಲ್ಲಿ ಶಿಕ್ಷೆಯನ್ನ ಕಡಿಮೆ ಮಾಡಲಾಗಿದೆ. ಈಗ ಕತಾರ್ನ ಕೋರ್ಟ್ ಆಫ್ ಅಪೀಲ್ ವಿಸ್ತಾರವಾಗಿರುವಂತಹ ನಿರ್ಧಾರದ ಬಗ್ಗೆ ಕಾಯ್ತಾ ಇದ್ದೀವಿ. ಹಾಗೇನೆ ಇದನ್ನು ಹೊರತು ಮುಂದಿನ ನಡಿಗೆ ಏನಾಗಲಿದೆ ಅನ್ನೋದನ್ನು ಕೂಡ ಕಾನೂನಿನ ಟೀಮ್ನ ಜೊತೆಗೆ ಮಾತುಕತೆ ನಡೆಯುತ್ತಿದೆ. ಹಾಗೇನೆ ಏನು ಹೇಳಲಾಗ್ತಿದೆ ಅಂದರೆ, ಕತಾರ್ ಅವರ ಕೋರ್ಟ್ ಆಫ್ ಅಪೀಲಲ್ಲಿ ಈ ಹೇಳಿಕೆ ನಂತರ ಭಾರತೀಯ ರಾಯಭಾರಿ ಹಾಗೂ ಅನ್ಯ ಅಧಿಕಾರಿಗಳೊಂದಿಗೆ ಶಿಕ್ಷೆಯನ್ನು ಪಡೆದಿರುವಂತಹ ಆಫೀಸರ್ಸ್ಗಳ ಪರಿವಾರದವರು ಅಲ್ಲಿಯೇ ಇದ್ದರು. ಹಾಗೇನೆ ಭಾರತವು ಈ ಸಮಸ್ಯೆದ ಶುರುವಾಗಿಂದಲೂ ಅವರೊಂದಿಗೆ ನಿರಂತರವಾಗಿ ನಿಂತಿದೆ. ವಿದೇಶಾಂಗ ಸಚಿವಾಲಯವು ಅವರಿಗೆ ಕೌನ್ಸಿಲರ್ ಆಕ್ಸಿಸ್ ಕಾನೂನು ಸಹಾಯತೆಯನ್ನು ಸಹ ಕೊಡುತ್ತಿದೆ. ಮುಂದೆನೂ ಈ ರೀತಿಯ ಒಂದು ಉದ್ದೇಶವನ್ನು ಸಹ ಇಟ್ಟಿದ್ದಾರೆ. ಇದನ್ನು ಹೊರತು ಈ ವಿಷಯದಲ್ಲಿ ಕತಾರ್ನ ಅಧಿಕಾರಿಗಳ ಮುಂದೆ ಈ ವಿಷಯದ ಬಗ್ಗೆ ನಿರಂತರವಾಗಿ ಮಾತುಕತೆ ನಡೆಯುತ್ತಾನೇ ಇದೆ. ಯಾಕಂದರೆ ಇದರಿಂದ ಏನಾದರೂ ಒಳ್ಳೆಯದಾದರೂ ಅದನ್ನು ಕಾರ್ಯರೂಪಕ್ಕೆ ತರಬಹುದು. ಆದರೆ ಮರಣದಂಡನೆಯನ್ನು ಜೈಲು ಶಿಕ್ಷೆಯಲ್ಲಿ ಬದಲಾಯಿಸುವುದು ಇದು ಸ್ವತಃ ನಮಗೆ ಒಂದು ದೊಡ್ಡ ಸಾಧನೆಯಾಗಿದೆ. ಗೆಳೆಯರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ.